ಸ್ನೇಹಿತರೆ ನಮಸ್ಕಾರ. ನಿಮ್ಗೆ ಈಗಾಗಲೇ ಶುಭ ಪುಂಜ ಮತ್ತು ಸುಮಂತ್ ಅವರು ದೂರ ಆಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಬಹುಶಃ ಗೊತ್ತಾಗಿರ್ತದೆ. ಇಬ್ಬರು ಕೂಡ ದೂರ ಆಗಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದು ಡಿವೋರ್ಸ್ಗಾಗಿ ಅಪ್ಲೈ ಕೂಡ ಮಾಡಿದ್ದಾರೆ. ಮ್ಯೂಚುವಲಿ ಡಿವೋರ್ಸ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಮೊದಲದು. ಆದರೆ ಎರಡನೇದು, ಈ ಸುಮಂತ್ ಮತ್ತು ಈ ಶುಭ ಅವರು ಪ್ರೀತಿಸಿ ಮದುವೆ ಮಾಡಿದವರು. ಒಂದು ಕಡೆ ಹೇಳ್ತಾರೆ ನಾನು ಪಟಾಯಿಸಿದ್ದು ಅಂತಲೂ ಕೂಡ ಹೇಳ್ತಾರೆ, ಯಾರನ್ನ ಶುಭ ಅವ್ರನ್ನ ಪಟಾಯಿಸಿದ್ದು ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಇವರೇ ಪ್ರೀತಿಯನ್ನು ಮೊದಲಿಗೆ ನಿವೇದನೆ ಮಾಡಿಕೊಂಡಿದ್ದು ಅಂತೇಳಿ ಆಯ್ತು ಅಲ್ಲಿಗೆ. ಹಾಗಿದ್ದರೂ ಕೂಡ ಶುಭ ಮತ್ತು ಸುಮಂತ್ ಅವರ ನಡುವೆ ಈ ಹೊಂದಾಣಿಕೆ ಬಾರದೇ ಇರೋದು ಯಾಕೆ? ಇವರ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿದೆ ಯಾಕೆ? ಜೊತೆಗೆ ಇವ್ರದ್ದು ಅಂತಲ್ಲ, ಇತ್ತೀಚಿನ ದಿನಗಳಲ್ಲಿ ವಿಚ್ಛೇದನಗಳ ಸಂಖ್ಯೆ ವಿಪರೀತವಾಗಿ ಹೆಚ್ಚಾಗ್ತಿದೆ. ತಾಲೂಕು ಕೇಂದ್ರಗಳಲ್ಲೇ ವಾರಕ್ಕೆ 1-2 ಈ ಡಿವೋರ್ಸ್ ಅಪ್ಲಿಕೇಶನ್ಸ್ಗಳು ಕೋರ್ಟಿಗೆ ಸಬ್ಮಿಟ್ ಆಗ್ತಾ ಇದ್ದಾವೆ ಅನ್ನುವಂತಹ ಮಾಹಿತಿಯು ಕೂಡ ಸಿಗ್ತಾ ಇದೆ ಓವರಾಲ್ ಆಗಿ. ಇನ್ನು ಸ್ಟೇಟ್ ಲೆವೆಲಲ್ಲಿ ದೊಡ್ಡ ಮಟ್ಟದಲ್ಲಿ ಡಿವೋರ್ಸ್ಗಳು ಹೆಚ್ಚಾಗ್ತಿದ್ದಾವೆ. ಅದರಲ್ಲೂ ಕೂಡ ಈ ಸೆಲೆಬ್ರಿಟೀಸ್ ಅಥವಾ ಹಣವಂತರು ಹಾಗೆಯೇ ಕೆಲವೊಂದಷ್ಟು VIP ಗಳು ಇವರ ಲೈಫ್ನಲ್ಲೇ ಇಂತಹ ಪ್ರಕರಣಗಳು ಹೆಚ್ಚಾಗ್ತಿರುವಂಥದ್ದು. ಒಂದು ಸಾಮಾನ್ಯರು ಅಥವಾ ಬಡವರು ಇವರ ಬದುಕಲ್ಲಿ ಈ ರೀತಿ ಆಗೋದಿಲ್ಲ. ಅವರು ಒಂದು ಏನೇ ಕಷ್ಟಗಳು ಬಂದರೂ ಕೂಡ ಮರ್ಯಾದೆ ಗಂಜಿ ಆದರೂ ಕೂಡ ಒಟ್ಟಿಗೆ ಜೀವನವನ್ನು ಸಾಗಿಸ್ತಾ ಹೋಗ್ತಾರಲ್ಲ, ಹಾಗಾಗಿ ಅಂಥ ಸಮಸ್ಯೆಗಳು ಎದುರಾಗ್ತಿಲ್ಲ. ಬಟ್ ಇವ್ರ ಲೈಫಲ್ಲಿ ಮಾತ್ರ ಆ ರೀತಿ ಆಗ್ತಿಲ್ಲ. ಈಗ ಶುಭ ಮತ್ತು ಸುಮಂತ್ ಅವರ ಜೀವನವನ್ನೇ ನಾವು ಜಸ್ಟ್ ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳೋದಾದರೆ, ಶುಭ ಮತ್ತು ಈ ಸುಮಂತ್ ಅವರ ಜೀವನದಲ್ಲಿ ಆರಂಭದಿಂದನೂ ಕೂಡ ಒಂದು ಸಮಸ್ಯೆ ಇತ್ತು ಇವರ ನಡುವೆ. ಏನು ಸಮಸ್ಯೆ ಅಂತ ಹೇಳಿದ್ರೆ, ಶುಭ ತುಂಬ ಜಾಯಲ್ ಆಗಿರುವಂತಹ ಹೆಣ್ಮಗಳು, ಬಬ್ಲಿ ಆಗಿರುವಂಥ ಹೆಣ್ಮಗಳು, ಮಗುವಿನ ರೀತಿ ಇರುವಂಥ ಹೆಣ್ಮಗಳು, ತುಂಬ ಓಪನ್ ಅಪ್ ಆಗಿ ಮಾತನಾಡುವಂಥ ಹೆಣ್ಮಗಳು, ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ಲು ಯಾರು ಶುಭ. ಅದೇ ಸುಮಂತ್ ವಿಚಾರಕ್ಕೆ ಬಂದರೆ ಕಂಪ್ಲೀಟ್ ಆಪೋಸಿಟ್ಟು, ತುಂಬ ಸೈಲೆಂಟು, ತುಂಬ ರಿಸರ್ವ್ಡು, ಎಲ್ಲರ ಜೊತೆಗೂ ಕೂಡ ಬೆರೆಯೋದಿಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಮಿಂಗಲ್ ಆಗೋದಿಲ್ಲ, ತುಂಬ ರೊಮ್ಯಾಂಟಿಕ್ ಕೂಡ ಅಲ್ಲ ಅನ್ನುವಂಥದ್ದು ಶುಭ ಅವರು ಆಗಾಗ ಹೇಳ್ತಾಯಿದ್ರು. ನೀವು ಯಾವುದೇ ರಿಯಾಲಿಟಿ ಶೋಗೆ ಗಂಡ ಹೆಂಡತಿ ಒಟ್ಟಿಗೆ ಹೋದಂಥ ಸಂದರ್ಭದಲ್ಲೂ ಈ ಮಾತುಗಳು ಬಂದಿತ್ತು. ಇನ್ಫ್ಯಾಕ್ಟು ಅನುಶ್ರೀ ಅವರ ಇಂಟರ್ವ್ಯೂನಲ್ಲೂ ಕೂಡ ಅನುಶ್ರೀ ಅವರು ಸುದೀರ್ಘವಾಗಿ ಗಂಡ ಹೆಂಡತಿಯನ್ನು ಇಂಟರ್ವ್ಯೂ ಮಾಡಿದ್ದಾರೆ. ಇದರಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಇದೇ ರೀತಿಯಾಗಿ ಚರ್ಚೆಗಳು ನಡೆದಿದ್ವು. ಶುಭ ಇರುವಂಥ ರೀತಿಗೂ ಮತ್ತು ಸುಮಂತ್ ಇರುವಂಥ ರೀತಿಗೂ ಅಜಗಜಾಂತರ ವ್ಯತ್ಯಾಸಗಳಿದ್ವು. ಬಹುಶಃ ಪ್ರೀತಿ ಮತ್ತು ಪ್ರೀತಿಯ ನಂತರದ ಬದುಕು, ದಾಂಪತ್ಯ, ಮದುವೆ ಇವೆಲ್ಲವೂ ಕೂಡ ಇವರನ್ನು ಬದಲು ಮಾಡಬಹುದು ಅಂತಲೂ ಕೂಡ ಕೆಲವರು ಭಾವಿಸಿದರು. ಯಾರು ಕೂಡ ಅವತ್ತು ಆ ಇಂಟರ್ವ್ಯೂಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಕಾರ್ಯಕ್ರಮಗಳಲ್ಲಿ ಇವರೊಬ್ಬರನ್ನು ಕೂಡ ಜೊತೆಗೆ ನೋಡಿದಂಥ ಸಂದರ್ಭದಲ್ಲಿ ಯಾರೂ ಕೂಡ ಈ ರೀತಿಯಾದಂಥ ಒಂದು ಇಮ್ಯಾಜಿನೇಷನ್ ಕೂಡ ಮಾಡಿರಲಿಕ್ಕೆ ಸಾಧ್ಯನೇ ಇಲ್ಲ. ಇವರಿಬ್ಬರು ನಾಳೆ ದೂರ ಆಗ್ತಾರೆ, ಡಿವೋರ್ಸ್ಗೆ ಅಪ್ಲೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇವತ್ತೆಲ್ಲ ನಾಳೆ ಸರಿ ಹೋಗುತ್ತೆ, ಸಾಮಾನ್ಯವಾಗಿ ಇವೆಲ್ಲದೂ ಕೂಡ ಕಾಮನ್ನು, ಒಂದು ದಾಂಪತ್ಯದಲ್ಲಿ ಇವೆಲ್ಲದೂ ಕೂಡ ಇದ್ದಿದೆ ಅನ್ನುವಂಥ ರೀತಿಯಲ್ಲಿ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ನಂತರದಲ್ಲಿಗೆ ತಣ್ಣಗಾಗಿತ್ತು. ಬಟ್ ಈಗ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಈ ಇಬ್ಬರು ಕೂಡ ದೂರ ಆಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತೇಳಿ ಕೆಲವರು ಹೇಳ್ತಿದ್ದಾರೆ. ಈಗ ಇಲ್ಲ, ಮಗುವಿನ ವಿಚಾರಕ್ಕೆ ಅವರು ದೂರ ಆಗ್ತಿದ್ದಾರಂತೆ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಅಂದರೆ ಇಬ್ಬರ ಸಂಬಂಧದಲ್ಲಿ ಹೊಂದಾಣಿಕೆ ಬಾರದೇ ಇರುವಂಥ ಕಾರಣಕ್ಕೋಸ್ಕರ ದೂರ ಆಗ್ತಿದ್ದಾರಂತೆ ಅನ್ನುವಂಥದ್ದು. ಮತ್ತು ಕೆಲವರು ಹೇಳ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಸುಮಂತ್ ಮತ್ತು ಶುಭ ಅವರ ಈ ವೇವ್ ಲೈನ್ಗಳು ಮ್ಯಾಚ್ ಆಗ್ತಿಲ್ಲ. ಜೊತೆಗೆ ಇಬ್ಬರದ್ದು ಕೂಡ ಇಂಡಸ್ಟ್ರಿ ಬೇರೆ ಬೇರೆ. ಈಗ ಶುಭ ಅವರದ್ದು ಬಣ್ಣದ ಲೋಕ, ಸುಮಂತ್ ಅವ್ರದ್ದು ಉದ್ಯಮ, ಜೊತೆಗೆ ಸಂಘಟನೆ. ಹೀಗಾಗಿ ಇದೆರಡೂ ಕೂಡ ಮ್ಯಾಚ್ ಆಗ್ತಿಲ್ಲ ಅನ್ನುವಂಥದ್ದು. ಈ ರೀತಿ ಬೇರೆ ಬೇರೆ ರೀಸನ್ಗಳನ್ನು ಕೊಡ್ತಿದ್ದಾರೆ. ಯಾವುದೂ ಕೂಡ ನಿಜವಾಗ್ಲೂ ಕೂಡ ಅವರಿಬ್ಬರು ಕೊಟ್ಟಂಥ ರೀಸನ್ಗಳು ಹೌದು ಅಲ್ವೋ ಅಂತೇಳಿ ಗೊತ್ತಿಲ್ಲ ನಮಗೆ. ಯಾಕಂತ ಹೇಳಿದ್ರೆ ಕೋರ್ಟ್ನ ಕಾಪಿಯಲ್ಲಿ ಅವರೇನು ಮೆನ್ಷನ್ ಮಾಡಿದ್ದಾರೆ, ಈಗ ವಿಚ್ಛೇದನ ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಏನು ಅವರು ಕಾರಣಗಳನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗೆಯೇ ಇವರು ಇದುವರೆಗೂ ಕೂಡ ಬಹಿರಂಗವಾಗಿ ಏನೂ ಕೂಡ ಕಮೆಂಟನ್ನು ಮಾಡಿಲ್ಲ. ಇನ್ಫ್ಯಾಕ್ಟ್ ಶುಭ ಅಂತೂ ಇಷ್ಟೆಲ್ಲ ಸುದ್ದಿಗಳು ಹೊರಗಡೆ ವೈರಲ್ ಆಗ್ತಿದ್ರು ಕೂಡ, ಹೊರಗಡೆ ಬಂದಿದ್ದರೂ ಕೂಡ ಇವರು ಒಂದು ಇವೆಂಟ್ಗೂ ಕೂಡ ಹೋಗಿ ಬಂದುಬಿಟ್ಟಿದ್ದಾರೆ, ಒಂದು ಸ್ಯಾರಿ ಇವೆಂಟ್ಗೂ ಕೂಡ ಹೋಗಿ ಬಂದುಬಿಟ್ಟಿದ್ದಾರೆ. ಅಲ್ಲೂ ಕೂಡ ಏನು ಈ ವಿಚಾರದ ಬಗ್ಗೆ ಯಾರು ಕೂಡ ಪ್ರಶ್ನೆಯನ್ನು ಕೇಳಿಲ್ಲ, ಅವರು ಕೂಡ ಏನೂ ಮಾತನಾಡಿಲ್ಲ. ಆ್ಯಸ್ ಇಟ್ ಈಸ್ ಯಾವುದೂ ಕೂಡ ಮುಖದಲ್ಲಿ, ಶುಭ ಅವರ ಮುಖದಲ್ಲಿ ಅದು ಭಾವನೆಯೇ ಇಲ್ಲ. ಅಂದರೆ ತಾನು ದೂರ ಆಗ್ತಿದ್ದೇನೆ ಅನ್ನುವಂಥ ಭಾವನೆ ಇಲ್ಲ. ಯಾಕಂತ ಹೇಳಿದ್ರೆ ಇದು ಕ್ಲಿಯರಾಗಿ ಇಂಡಿಕೇಷನ್ ಮಾಡ್ತದೆ ಏನು ಅಂತ ಹೇಳಿದ್ರೆ, ಇವತ್ತು ನಿನ್ನೆ ಅಲ್ಲ ಇದು ಡಿಸಿಷನ್ ಆಗಿರುವಂಥದ್ದು. ಸಾಕಷ್ಟು ವರ್ಷಗಳಿಂದಲೇ ಇವರು ಸಪ್ರೇಟಾಗಿ ಜೀವನವನ್ನು ಸಾಗಿಸ್ತಿದ್ದಾರೆ ಅನ್ನೋದು ನಾನು ನಿನ್ನೆ ಸ್ಟೋರಿಯಲ್ಲೂ ಕೂಡ ಹೇಳಿದ್ದೆ. ಹೆಚ್ಚು ಕಡಿಮೆ ಅವರು ತಾಯಿ ಯಹಲೋಕವನ್ನು ತ್ಯಜಿಸಿದಂಥ ಸಂದರ್ಭದಲ್ಲಿ ಹೇಳಿದರು, ನನ್ನ ಜೊತೆಗೆ ಇವತ್ತಿಗೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಇಂಡೈರೆಕ್ಟ್ಲಿ ಸಂದೇಶವನ್ನು ಅವತ್ತೇ ಕೊಟ್ಟಿದ್ದರು. ಇನ್ಫ್ಯಾಕ್ಟ್ ಅವತ್ತಿನಿಂದ ಶುಭ ಒಂಟಿ ಜೀವನವನ್ನೇ ಸಾಗಿಸ್ತಿದ್ದಾರೇನೋ ಅನ್ನುವಂಥ ಅನುಮಾನವೂ ಕೂಡ ಮೂಡಿದೆ. ಸ್ನೇಹಿತರಿದ್ದಾರೆ ಬಿಟ್ಟರೆ ಗಂಡ ಅನ್ನುವಂತಹ ಒಂದು ಬಾಂಡಿಂಗ್ ಏನಿತ್ತು ಅದು ಆಲ್ಮೋಸ್ಟ್ ಅಲ್ಲಿ ಸತ್ತೋಗಾಗಿತ್ತೇನೋ ಅನ್ನುವಂಥದ್ದು ಈಗ ಅನುಮಾನಗಳು ಮೂಡ್ತಾ ಇದ್ದಾವೆ. ಜೊತೆಗೆ ಇವರು ಈ ಹಿಂದೆ ಹಾಕಿದಂಥ ಪೋಸ್ಟ್ಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಎಲ್ಲವೂ ಕೂಡ ಸರಿ ಇರಲಿಲ್ಲ ಇವರ ನಡುವೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇದು ಇವರ ನಡುವೆ ಅಂತಲ್ಲ, ನಾನು ಇವಾಗ ಹೇಳಕ್ಕೆ ಬಂದಿರೋದು ಶುಭ ಮತ್ತು ಸುಮಂತ್ ಅವರ ಬಗ್ಗೆ ಮತ್ತೆ ಅಲ್ಲ. ನಾನು ಹೇಳಕ್ಕೆ ಬಂದಿರೋದು ಓವರಾಲ್ ಆಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ವಿಚ್ಛೇದನ ಪ್ರಕರಣಗಳು ಹೆಚ್ಚಿಗೆ ಆಗ್ತಿರೋದ್ರ ಬಗ್ಗೆ.
ಬೆಂಗಳೂರು ಸೇರಿ ಮಹಾನಗರಗಳಲ್ಲಿ ವಿಚ್ಛೇದನ ಪ್ರಕರಣ 30-40% ಏರಿಕೆ ಆಗಿದೆ ಈ 2026 ಅನ್ನೋದನ್ನು ಗಮನಿಸಬೇಕು. ಅಧ್ಯಯನದ ಪ್ರಕಾರ ಬೆಂಗಳೂರು ಈ ಡಿವೋರ್ಸ್ ಕೇಸ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದರೆ ಮುಂಬೈ, ದೆಹಲಿಯಂತಹ ಮೆಟ್ರೋ ನಗರಗಳು, ಕೇರಳ ಮತ್ತು ತಮಿಳುನಾಡಂಥ ರಾಜ್ಯಗಳು ಇದೇ ರೀತಿಯಾದಂತಹ ವಿಚ್ಛೇದನ ಅರ್ಜಿಯನ್ನು ಹೆಚ್ಚೆಚ್ಚು ನೋಡ್ತಾ ಇದ್ದಾವೆ ಅನ್ನೋದನ್ನು ಕೂಡ ಗಮನಿಸಬೇಕು. ಈ ಹಿಂದೆ ಮನೆಯ ನಿರ್ವಹಣೆ ಮಹಿಳೆಯರು ಮಾಡ್ತಾಯಿದ್ರು. ಅಡುಗೆ ಕೆಲಸ, ಮಕ್ಕಳ ಪಾಲನೆ, ಪೋಷಣೆ ಎಲ್ಲವೂ ಕೂಡ ಜವಾಬ್ದಾರಿಯುತವಾಗಿ ನಿಭಾಯಿಸ್ತಿದ್ರು. ಪುರುಷರು ಮನೆಯ ಹೊರಗಡೆ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ರು. ಆದರೆ ಇವತ್ತು ಹಾಗಾಗ್ತಿಲ್ಲ. ಪುರುಷರು ಹೊರಗಡೆ ಹೋಗಿ ದುಡಿಯೋದು, ಮಹಿಳೆಯರು ಮನೆಯನ್ನು ನೋಡಿಕೊಳ್ಳೋದು ಸಮಾಜದ ಸಾಂಪ್ರದಾಯಿಕ ನಂಬಿಕೆಯಾಗಿದ್ದರೂ ಕೂಡ ಅದು ಉಲ್ಟಾ ಪಲ್ಟಾ ಆಗಿದೆ. ಪುರುಷರಂತೆ ಮಹಿಳೆಯರು ಕೂಡ ಹೊರಗಡೆ ಹೋಗಿ ದುಡಿಯೋದಕ್ಕೆ ಶುರು ಮಾಡಿದ್ದಾರೆ. ಸಹಜವಾಗಿ ಬಹುತೇಕ ಮನೆಗಳಲ್ಲಿ ಮಹಿಳೆಯರು ದುಡಿತಾ ಇದ್ದಾರೆ. ಅದರಲ್ಲೂ ಕೂಡ ಮಹಾನಗರದಲ್ಲಿ ಅನಿವಾರ್ಯತೆಯೂ ಕೂಡ ಇದೆ. ಗಂಡ ಒಬ್ಬ ದುಡಿದು ಸಂಸಾರವನ್ನು ಸಾಗಿಸೋದು ಇಂಪಾಸಿಬಲ್. ಹೀಗಿರುವಂಥ ಸಂದರ್ಭದಲ್ಲಿ ಇಬ್ಬರು ಕೂಡ ದುಡಿಯುವಂಥದ್ದು ಕಾಮನ್ನು. ಯಾವಾಗ ಈ ದುಡಿಮೆ ಅನ್ನುವಂಥ ವಿಚಾರ ಬರ್ತದೋ, ಯಾವಾಗ ಇಬ್ಬರು ಕೂಡ ಒತ್ತಡಕ್ಕೆ ಒಳಗಾಗ್ತಾರೋ ಅದರ ಪರಿಣಾಮ ಬೀರುವಂಥದ್ದು ಸಂಸಾರದ ಮೇಲೆ. ಮಹಾನಗರಗಳಲ್ಲಿ ಈಗ ಶುರುವಾಗ್ತಿರುವಂಥ ಮೂಲ ವಿಚಾರನೇ ಇದು. ಅವರ ಈ ವರ್ಕ್ಲೋಡ್ ಇರ್ತದಲ್ಲ, ಅದರ ಟೆನ್ಷನ್, ಅದರ ಒತ್ತಡ ಇಲ್ಲಿ ಬಂದು ಬೀಳ್ತಾ ಇದೆ. ಇನ್ನು ಇವರ ಹಣದ ಅವಶ್ಯಕತೆ, ಜೀವನ ನಿರ್ವಹಣೆಗೆ ಆದಾಯದ ಕೊರತೆ ಯಾವಾಗ ಬರ್ತದೋ, ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗ್ತದೋ ಆಗ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು, ಮಾತುಗಳು ಮತ್ತು ಒಬ್ಬರು ಇನ್ನೊಬ್ಬರನ್ನ ಕೀಳಾಗಿ ನೋಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಹೆಂಡತಿ ಜಾಸ್ತಿ ದುಡಿತಿದ್ರೆ, ಗಂಡ ಕಡಿಮೆ ದುಡಿತಿದ್ರೆ ಅಲ್ಲಿ ಒಂದು ಕೀಳರಿಮೆ ಬರುವಂಥದ್ದು, ಆ ಮಾತುಗಳು ಬರುವಂಥದ್ದು. ಅಟ್ ದಿ ಸೇಮ್ ಟೈಮ್ ಉಲ್ಟಾ ಆದ್ರೂ ಕೂಡ ಅಲ್ಲೂ ಕೂಡ ಮಾತುಗಳು ಬರುವಂಥದ್ದು. ಇವೆಲ್ಲದೂ ಕೂಡ ಮೂಲ ಕಾರಣಗಳಾಗ್ತಿದ್ದಾವೆ. ಹಣಕಾಸಿನ ವಿಚಾರ ಅಂತೂ ತುಂಬ ಸಂಸಾರದಲ್ಲಿ ತುಂಬ ದೊಡ್ಡ ಮ್ಯಾಟರ್ ಆಗ್ತಿದೆ. ಇನ್ನು ಈ ಬೇರೆ ಬೇರೆ ಸಂಬಂಧ, ಎಕ್ಸ್ಟರ್ನಲ್ ಅಫೇರ್ಸ್ ಅಂತೇಳಿ ಹೇಳ್ತಾರೆ. ಮದುವೆಯ ನಂತರವೂ ಕೂಡ ಇನ್ನೊಬ್ಬರ ಜೊತೆಗೆ ಸಂಬಂಧವನ್ನು ಇಟ್ಕೊಳ್ಳೋದು ಕೂಡ ಇವತ್ತಿಗೆ ಬಿರುಕು ಮಾಡೋದಕ್ಕೆ ಪ್ರಮುಖವಾದಂಥ ಕಾರಣ ಆಗ್ತಿದೆ ನಮ್ಮ ಸಮಾಜದಲ್ಲಿ. ಇದು ತಪ್ಪಾ ಸರಿನಾ? 100% ತಪ್ಪು. ಯಾಕಂತ ಹೇಳಿದ್ರೆ ನಿಮ್ಮನ್ನು ನಂಬಿ ಒಬ್ಬರು ಬಂದಿರ್ತಾರೆ ಅಂತ ಹೇಳಿದ್ರೆ ನೀವು ಕಂಪ್ಲೀಟಾಗಿ ಅವರಿಗೆ ಡೆಡಿಕೇಟೆಡ್ ಆಗಿರಬೇಕಾಗ್ತದೆ. ಅದನ್ನು ಹೊರತುಪಡಿಸಿ ನೀವು ಅಲ್ಲಿ ಅವ್ರಿಗೂ ಕೂಡ ಮೋಸ ಮಾಡ್ತಿದ್ದೀರಾ, ನಂತರ ಮತ್ತೊಬ್ಬರಿಗೂ ಕೂಡ ಮೋಸ ಮಾಡ್ತಿದ್ದೀರಾ, ಅದು ತಪ್ಪಾಗ್ತದೆ. ಅದು ಒಂದು ಲೆವೆಲ್ ದಾಟಿ ಹೋಯಿತು ಅಂತ ಹೇಳಿದ್ರೆ ಆವಾಗ ಕಂಟ್ರೋಲಿಗೆ ಸಿಗೋದಿಲ್ಲ, ಆಗ ಸಮಸ್ಯೆಗಳು ಹೆಚ್ಚಾಗ್ತದೆ. ಇನ್ನು ಪ್ರಮುಖವಾಗಿ ಇವರ ಈ ದಂಪತಿಯ ನಡುವೆ ಬರುವಂಥ ಸಮಸ್ಯೆ ಏನು ಅಂತ ಹೇಳಿದ್ರೆ ಮಾತುಕತೆ. ಯಾವಾಗ ಇವರು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅಲ್ಲೂ ಕೂಡ ಮಾತುಕತೆ ಇಲ್ಲ, ಜಸ್ಟ್ ಮೆಸೇಜೋ ಫೋನ್ ಕಾಲ್ ಅಷ್ಟೇ. ಮನೆಗೆ ಬರ್ತಾರೆ, ಮನೆಗೆ ಬಂದ ಮೇಲೆ ಮನೆ ಕೆಲಸ ಅಂಥೇಳಿ ಹೆಂಡತಿ ಬ್ಯುಸಿ ಆದರೆ ಗಂಡ ಮೊಬೈಲು, ಲ್ಯಾಪ್ಟಾಪ್ ಅಂತೇಳಿ ಬ್ಯುಸಿ ಆಗ್ತಾನೆ, ಟಿ ವಿ ಅಂತೇಳಿ ಆತ ಬ್ಯುಸಿ ಆಗ್ತಾನೆ, ಅಲ್ಲೂ ಕೂಡ ಮಾತುಕತೆ ಇಲ್ಲ. ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಒಂದು 10 ನಿಮಿಷ ಮಾತನಾಡುವಂತಹ ಕನಿಷ್ಠ ಪರಿಜ್ಞಾನವೂ ಕೂಡ ಇಬ್ಬರಿಗೂ ಕೂಡ ಇರೋದಿಲ್ಲ. ಅಲ್ಲಿ ಎಲ್ಲವೂ ಕೂಡ ಹಾಳಾಗಿ ಹೋಗ್ತದೆ. ಅಲ್ಲಿಂದನೇ ಎಲ್ಲದೂ ಕೂಡ ಶುರುವಾಗೋದು. ತಪ್ಪು ತಿಳುವಳಿಕೆಗಳು, ಘರ್ಷಣೆಗಳು ಎಲ್ಲವೂ ಕೂಡ ಶುರುವಾಗೋದೆ ಅಲ್ಲಿಗೆ. ಅಂದರೆ ಒಂದು ಗ್ಯಾಪ್, ಇಬ್ಬರ ನಡುವಿನ ಒಂದು ಗ್ಯಾಪು ಹೆಚ್ಚಾಗ್ತಾ ಹೋಗ್ತದೆ. ಬಹುಶಃ ಬೆಡ್ಡಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಅವರಿಬ್ಬರು ಕೂಡ ಮಾತನಾಡೋದಿಲ್ಲ. ಅದು ಇವರಿಬ್ಬರ ನಡುವೆ ಒಂದು ಮನಸ್ತಾಪಗಳು ಹೆಚ್ಚಾಗೋದಕ್ಕೆ ಕಾರಣ ಆಗ್ತದೆ. ಇನ್ನು ಈ ಮಾನಸಿಕತೆ ಮೇಲೆ ಪರಿಣಾಮ ಬೀರುವಂತಹ ಕೆಲವೊಂದಷ್ಟು ಸಿನಿಮಾಗಳು ಮತ್ತು ಸಾಮಾಜಿಕ ಮಾಧ್ಯಮಗಳು ಇದು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಎಲ್ಲರೂ ಕೂಡ ಮೊಬೈಲ್ನಲ್ಲೇ ಹೆಚ್ಚು ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಆ ಮೊಬೈಲ್ನಲ್ಲಿ ಬರುವಂಥ ಕೆಲವೊಂದಷ್ಟು ಇಂತಹ ಸಿಚುವೇಶನ್ಸ್ಗಳು ಅವರನ್ನು ಮತ್ತಷ್ಟು ಪ್ರೊವೋಕ್ ಮಾಡ್ತದೆ ಅನ್ನೋದು ಕೂಡ. ಹಾಗಾಗಿ ಇಂಥ ಸಮಸ್ಯೆಗಳು ಹೆಚ್ಚಾಗ್ತಿದೆ. ಈ ಎಲ್ಲದಕ್ಕೂ ಕೂಡ ಪ್ರಮುಖವಾದಂಥ ಕಾರಣ ಒತ್ತಡ ಮತ್ತು ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೇ ಹೆಚ್ಚು ಅಂಥೇಳಿ. ಭಾವನಾತ್ಮಕವಾದಂತಹ ಸಂಬಂಧ ಯಾವಾಗ ಸತ್ತೋಗ್ತಾ ಹೋಗ್ತದೋ ಆವಾಗ ಈ ಸಮಸ್ಯೆಗಳು, ಭಾವನೆಗಳು ಸತ್ತೋಗ್ತವೆ, ಸಮಸ್ಯೆಗಳು ಹೆಚ್ಚಾಗ್ತದೆ ಅಂಥೇಳಿ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಅಂತಿಮವಾದಂತಹ ವಿದಾಯವನ್ನು ಹೇಳುವಂತಹ ಪ್ರಯತ್ನವನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕು. ಈಗ ನೋಡಿ, ಹಿಂದೆ ಯಾರಾದರೂ ಈ ರೀತಿಯಾದಂತಹ ನಿರ್ಧಾರಕ್ಕೆ ಹೋಗ್ತಾ ಇದ್ದಾರಾ? ಹಾಗಾದರೆ ಹಿಂದೆ ಇದ್ದವ್ರು ಜಗಳ ಆಡಿಲ್ವಾ? ಹಿಂದೆ ಇದ್ದವರ ಸಂಸಾರದಲ್ಲಿ ಸಮಸ್ಯೆಗಳು ಬಂದಿಲ್ವಾ? ಡಿವೋರ್ಸ್ ಮಾಡ್ಕೊಂಡ್ರಾ? ಇಲ್ಲ ಅಲ್ವಾ? ಎಲ್ಲದಕ್ಕೂ ಕೂಡ ಒಂದು ಎಂಡ್ ಇರ್ತದೆ, ಕನ್ಕ್ಲೂಷನ್ ಇರ್ತದೆ, ಸೊಲ್ಯೂಷನ್ಸ್ ಇರ್ತದೆ. ಅದನ್ನು ನಾವು ಮಾಡಬೇಕು. ಅದನ್ನು ಬಿಡ್ಕೊಂಡು ಮಾತೆತ್ತಿದ್ರೆ ಡಿವೋರ್ಸ್ ಅಂತೇಳಿ ಹೋದರೆ ಯಾವ ಸಂಸಾರ ತಾನೇ ಚೆನ್ನಾಗಿರುತ್ತೆ, ಯಾವ ದಾಂಪತ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಈ ಎಲ್ಲದರ ಬಗ್ಗೆನೂ ಕೂಡ ನಿಮ್ಮ ಅಭಿಪ್ರಾಯನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.